ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಆರೋಗ್ಯಕರವಾದ ಹೆಸರು ಕಾಳು ದೋಸೆನ ಮಾಡತ್ತೀನಿ. ಹೆಸರು ಕಾಳು ತೊಗೊಂಡಿನಿ ನಾನು 1 ಕಪ್ ಅಷ್ಟು. ಹೆಸರು ಕಾಳನ್ನ ಕ್ಲೀನ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕೊಳಕತ್ತೀನಿ. ಇದಕ್ಕೆ ನೀರು ಹಾಕಿಬಿಟ್ಟು 1-2 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಹೆಸರು ಕಾಳು ನೆನೆಯೋಕೆ ಇಟ್ಟಿದ್ದೆ ನಾನು. ಇಲ್ಲಿ 1-2 ಸ್ಪೂನ್ ಅಷ್ಟು ಅಕ್ಕಿ ತೊಗೊಂಡು ನಾನು ಅಕ್ಕಿ ಹಾಕೊಳಕತ್ತೀನಿ. ಅಕ್ಕಿಗೆ ನೀರು ಹಾಕಿಬಿಟ್ಟು ಇವನು ನೆನೆಯೋಕೆ ಬಿಟ್ಟಿದ್ದೆ ನಾನು. ಇವಾಗ ನೋಡಿ ಹೆಸರು ಕಾಳೆಲ್ಲ ನೆಂದವು. ಇವಾಗ ನೀರೆಲ್ಲ ಬಸಿದ್ಬಿಟ್ಟು ಮಿಕ್ಸಿಗೆ ಹಾಕೊಳಕತ್ತೀನಿ. ಇವಾಗ ಅಕ್ಕಿ ಹಾಕೊಳಕತ್ತೀನಿ. ಅಕ್ಕಿ ಹಾಕಿಬಿಟ್ಟು ಇದಕ್ಕೆ 1-2 ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ನಾನು. ಮತ್ತು ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡೀನಿ ಕಟ್ ಮಾಡಿ. ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡೀನಿ. ಸ್ವಲ್ಪ ನೀರು ಹಾಕ್ಕೊಂಡೀನಿ, 1/2 ಕಪ್ ಅಷ್ಟು ನೀರು ಹಾಕಿಬಿಟ್ಟು ಇವಾಗ ಇದನ್ನ ರುಬ್ಕೊಂಡು ಬಂದೀನಿ. ನೋಡಿ ದೋಸೆ ಹಿಟ್ಟು ಥರನ ರುಬ್ಕೊಂಡು ನೈಸಾಗಿ ರುಬ್ಕೊಂಡಿನಿ. ಇವಾಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ದೋಸೆ ಹಿಟ್ಟು. ಹಾಕಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಾನು ಹಂಚ ಕಸಕಿಡಿದ್ನಿ. ಹಂಚು ಕಾದೈತಿ, ದೋಸೆನ ಹಾಕ್ಕೊಳಕತ್ತೀನಿ. ನೋಡಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ದೋಸೆನ ಹಾಕ್ಕೋಬೋದು. ಚೆನ್ನಾಗಿ ಬರ್ತಾವೆ. ಇದ್ರ ಮೇಲೆ ಸ್ವಲ್ಪ ತುಪ್ಪಾರ ಎಣ್ಣೀರ ಹಾಕ್ಕೋಬೋದು. ನೋಡಿ ಇವಾಗ ಹೊಳಿಸಿ ಹಾಕೊಳಕತ್ತೀನಿ ಇನ್ನೊಂದು ಕಡೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದೈತಿ. ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಇಟ್ಕೊಂಡಿನಿ ನಾನು. ಇವಾಗ ಅದೇ ಥರ ಇನ್ನೊಂದು ದೋಸೆ ಹಾಕಿದ್ನಿ. ಇದು ನೋಡಿ ಎಷ್ಟು ಮಸ್ತಾಗಿ ಆಗೈತಿ, ಎಷ್ಟು ತೆಳ್ಳಗೆ. ಇವಾಗ ಇದನ್ನ ಹೊಳಿಸಿ ಹಾಕಿನಿ ನಾನು. ಇವಾಗ ನೋಡಿ ಇದು 2 ಕಡೆ ಚೆನ್ನಾಗಿ ಬೆಂದೈತಿ. ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡೀನಿ. ಹಾಗೆ ನೋಡಿ ಚೆನ್ನಾಗಿ ಆರೋಗ್ಯಕರವಾದ ದೋಸೆ ರೆಡಿಯಾದು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.